ಇಷ್ಟೊತ್ತು ನೋಡ್ತಾ ಇದ್ವಿ ರಸ್ತೆಯ ಇಕ್ಕೆಲೆಗಳಲ್ಲಿ ಹುತಾತ್ಮ ಯೋಧನಿಗೆ ಅಂತಿಮ ನಮನವನ್ನು ಸಲ್ಲಿಸೋಕೆ ಜನ ಯಾವ ರೀತಿಯಾಗಿ ಸೇರಿದ್ದಾರೆ ಅಂತ. ಇನ್ನು ಗುರು ಅವರ ಸ್ವಗ್ರಾಮ ಗುಡಿಗೆರೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆ ಗುಡಿಗೆರೆಯತ್ತ ಗುರು ಅವರ ಪಾರ್ಥಿವ ಶರೀರ ಸಾಗಿ ಬರ್ತಾ ಇದ್ರೆ, ಇತ್ತ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಅವರ ಪಾರ್ಥಿವ ಶರೀರ ಹೊತ್ತಿರುವಂಥ ವಾಹನ ರಸ್ತೆ ಮೇಲೆ ತೆರಳುತ್ತಾ ಇರುವಂಥ ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲೂ ನೆರೆದಿರುವಂತಹ ಜನ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಚನ್ನಪಟ್ಟಣದಲ್ಲಿ ನೋಡ್ತಾ ಇದ್ದೀವಿ, ಚನ್ನಪಟ್ಟಣದ ದೃಶ್ಯ ಇದು. ಜನ ಈಗಾಗಲೇ ಸೇರಿದ್ದಾರೆ. ಬರುವಂತಹ ಗುರುವರ ಪಾರ್ಥಿವ ಶರೀರವನ್ನು ಹೊತ್ತಿರುವಂಥ ವಾಹನಕ್ಕೆ ಅಂತಿಮ ನಮನವನ್ನು ಸಲ್ಲಿಸಬೇಕು, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಅಂತ ಹೇಳಿ ಚನ್ನಪಟ್ಟಣದಲ್ಲಿ ಜನ ಕೂಡ ಕಾಯ್ತಾ ಇದ್ದಾರೆ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ. ಇನ್ನು ಗುರು ಅಮರ್ ರಹೇ, ಭಾರತ್ ಮಾತಾ ಕಿ ಜೈ ಎನ್ನುವಂಥ ಘೋಷಣೆಗಳು ಎಲ್ಲ ಕಡೆ ಕೂಡ ಮೊಳಗ್ತಾ ಇದ್ವು. ಇನ್ನು ಬೆಂಗಳೂರಿನಿಂದ ತೆರಳಿರುವಂಥ ಆ ವಾಹನದ ಸುತ್ತಮುತ್ತಲೂ ಕೂಡ ಸೇರಿರುವಂತಹ ಜನ ಹೇಳ್ತಾ ಇದ್ದಂತಹ ಮಾತು, ಕೂಗ್ತಾ ಇದ್ದಂಥ ಘೋಷಣೆ ಒಂದೇ ಆಗಿತ್ತು. ಹುತಾತ್ಮ ಗುರು ಅಮರ್ ರಹೇ ಜೊತೆಗೆ ಭಾರತ್ ಮಾತಾ ಕಿ ಜೈ ಎನ್ನುವಂತಹ ವಿಚಾರಗಳೇ ಇಲ್ಲಿ ಮುಳುಗ್ತಾ ಇದ್ವು. ಇನ್ನು ಸೇನಾ ವಾಹನದಲ್ಲಿ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಲ್ಲಿ ಸಕಲ ಸರ್ಕಾರಿ ಗೌರವಗಳನ್ನು ಕೂಡ ಕೊಡಲಾಗುತ್ತೆ. ಸೇನೆಯ ಮೂಲಕವೂ ಕೂಡ ಗೌರವ ವಂದನೆಯನ್ನು ಕೊಡಲಾಗುತ್ತೆ. ಅದಾದ ನಂತರದಲ್ಲಿ ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಅದಾದ ನಂತರದಲ್ಲಿ ಸಂಜೆ 6 ಗಂಟೆಯಷ್ಟೊತ್ತಿಗೆ ಅವರ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಇವಿಷ್ಟು ಸದ್ಯ ಇರುವಂಥ ಅಪ್ಡೇಟ್ಸ್ ಇವು. HAL ವಿಮಾನ ನಿಲ್ದಾಣಕ್ಕೆ ಬಂತು ಅವರ ಪಾರ್ಥಿವ ಶರೀರ. ಅದಾದ ನಂತರದಲ್ಲಿ ಸರ್ಕಾರಿ ಗೌರವವನ್ನು ಸಲ್ಲಿಸಲಾಯಿತು. ಸ್ವತಃ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಲ್ಲಿಗೆ ತೆರಳಿದ್ರು, ಪಾರ್ಥಿವ ಶರೀರವನ್ನು ರಿಸೀವ್ ಮಾಡಿಕೊಂಡ್ರು. ಇದಾದ ಬಳಿಕ ಸಂಸದ, ಶಾಸಕರು, ಸಚಿವರು ಎಲ್ಲರೂ ಕೂಡ ಗೌರವ ವಂದನೆಯನ್ನು ಸಲ್ಲಿಸಿದರು. ಅದಾದ ಬಳಿಕ ಅವರ ಪಾರ್ಥಿವ ಶರೀರವನ್ನು ಹೊತ್ತಿರುವಂಥ ಸೇನಾ ವಾಹನ ಗುಡಿಗೆರೆಯತ್ತ ಪ್ರಯಾಣವನ್ನು ಬೆಳೆಸ್ತು. ಪ್ರಯಾಣ ಬೆಳೆಸುವಂಥ ಸಂದರ್ಭದಲ್ಲಿ ದೇಶಭಕ್ತಿಯನ್ನು ಮೆರೆದಂಥ ಯುವಕರು, ವಿದ್ಯಾರ್ಥಿಗಳು, ವೃದ್ಧರು ಎಲ್ಲರೂ ಕೂಡ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಜಮಾವಣೆಗೊಂಡು ಅಮರ್ ರಹೇ, ಗುರು ಅಮರ್ ರಹೇ ಎನ್ನುವಂಥ ಘೋಷಣೆಯನ್ನು ಕೂಗ್ತಾ ಇದ್ರು. ಅದರ ಜೊತೆಗೆ ಭಾರತ್ ಮಾತಾ ಕಿ ಜೈ ಎನ್ನುವಂಥ ಘೋಷಣೆಗಳನ್ನು ಕೂಗೋ ಮೂಲಕ ತಮ್ಮ ಅಂತಿಮ ನಮನವನ್ನು ಸಲ್ಲಿಸಿದರು. ಯಾವಾಗ ಇಂಥದ್ದೊಂದು ದಾಳಿ ಆಯಿತು ಸೇನಾ ವಾಹನದ ಮೇಲೆ, ಅದರಲ್ಲೂ ಕೂಡ CRPF ವಾಹನದ ಮೇಲೆ ದಾಳಿ ಆಯಿತು, ಇಡೀ ದೇಶಾದ್ಯಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ರೀತಿಯಾದಂಥ ಹೀನ ಕೃತ್ಯಕ್ಕೆ ಕೈ ಹಾಕಿರುವಂಥ ಆತಂಕವಾದಿಗಳಿಗೆ, ಟೆರರಿಸ್ಟ್ಗಳಿಗೆ, ಭಯೋತ್ಪಾದಕರಿಗೆ ಏನಾದರೂ ಬುದ್ಧಿ ಕಲಿಸಲೇಬೇಕು. ಅವರ ಹಿಂಬದಿಯಲ್ಲಿ ನಿಂತು ಅವರಿಗೆ ಸಪೋರ್ಟ್ ಮಾಡುವಂಥ ಪಾಕಿಸ್ತಾನಕ್ಕೂ ಕೂಡ ಈ ಮೂಲಕ ಒಂದು ಸಂದೇಶ ರವಾನೆ ಆಗಬೇಕು. ಇಂದೆಂದೂ ಕೂಡ ಕುತಂತ್ರಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನು ಮಾಡುವಂಥವರಿಗೆ ಅಥವಾ ತಾನೇ ದಾಳಿಯನ್ನು ಮಾಡೋದಕ್ಕೆ ಹಿಂಜರಿಬೇಕು. ಅಂಥದ್ದೊಂದು ದೊಡ್ಡ ಪೆಟ್ಟು ಪಾಕಿಸ್ತಾನಕ್ಕೆ ಕೊಡಲೇಬೇಕು ಅನ್ನುವಂಥ ಆಕ್ರೋಶ ಕೂಡ ಕೇಳಿ ಬರ್ತಾ ಇತ್ತು. ಅಂಥದ್ದೊಂದು ಆಗ್ರಹವನ್ನು ಇಡೀ ದೇಶದಾದ್ಯಂತ ಜನ ಮಾಡ್ತಾ ಇದ್ರು. ಅಂಥದ್ದೇ ಒಂದು ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು. ಹುತಾತ್ಮರಾಗಿರುವಂಥ ಅಷ್ಟು ಯೋಧರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ದಾಳಿಗೆ ಕಾರಣೀಕರ್ತ ಆಗಿರುವಂಥ ಪಾಕಿಸ್ತಾನಕ್ಕೆ, ದಾಳಿಯಲ್ಲಿ ಭಾಗಿಯಾಗಿರುವಂಥ ಭಯೋತ್ಪಾದಕರಿಗೆ ಒಂದು ಮರ್ಮಾಘಾತವನ್ನು ಕೊಡಲೇಬೇಕು. ಇಡೀ ದೇಶದ ಜನ ಕೇಳ್ತಾ ಇರುವಂಥದ್ದು ಕೂಡ ಅಂಥದ್ದೇ ಒಂದು ಪ್ರತೀಕಾರ. ಇದಾದ ನಂತರದಲ್ಲಿ, ದಾಳಿಯಾದ ನಂತರದಲ್ಲಿ ಕೇಂದ್ರ ಸರ್ಕಾರ ಕೂಡ ಸಭೆಗಳ ಮೇಲೆ ಸಭೆಯನ್ನು ನಡೆಸಿತು, ಸರ್ವಪಕ್ಷಗಳ ಸಭೆ ಕೂಡ ನಡೀತು. ಇದೆಲ್ಲದರ ಭಾಗವಾಗಿ ಯಾವ ರೀತಿಯಾದಂಥ ಉತ್ತರವನ್ನು ಭಾರತ ಪಾಕಿಸ್ತಾನಕ್ಕೆ ಕೊಡುತ್ತೆ, ಅಂಥದ್ದೊಂದು ದಿಟ್ಟ ಉತ್ತರ ಏನಾಗಿರುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಡೀ ದೇಶದ ಜನ ಮಾಡ್ತಾ ಇದ್ದಾರೆ. ಅಂಥ ಕಾರ್ಯಕ್ಕೂ ಕೂಡ ಕೇಂದ್ರ ಸರ್ಕಾರ ಕೈ ಹಾಕುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಮಧ್ಯದಲ್ಲೇ ಏನು ದಾಳಿಯಲ್ಲಿ ಹುತಾತ್ಮರಾಗಿರುವಂಥ ಯೋಧರ ಪಾರ್ಥಿವ ಶರೀರಗಳನ್ನು ಅವರವರ ಹುಟ್ಟೂರುಗಳಿಗೆ ಕಳಿಸುವಂಥ ಕೆಲಸ ಕೂಡ ನಡೀತು. ದೆಹಲಿಯಲ್ಲೂ ಕೂಡ ಪ್ರಧಾನಿ ಮೋದಿ ಸೇರಿದಂತೆ ಅನೇಕರು ಸಂತಾಪವನ್ನು ಸೂಚಿಸಿದರು. ಬಂದಿದ್ದಂಥ ಪಾರ್ಥಿವ ಶರೀರಗಳಿಗೆ ನಮಸ್ಕರಿಸಿ ಗೌರವ ವಂದನೆಯನ್ನು ಕೊಟ್ಟರು, ತಮ್ಮ ಅಂತಿಮ ನಮನವನ್ನು ಸಲ್ಲಿಸಿದರು. ಇದಾದ ಬಳಿಕ ಬೇರೆ ಬೇರೆ ರಾಜ್ಯಗಳಿಗೆ, ಒಟ್ಟು 16 ರಾಜ್ಯಗಳ ಯೋಧರು ಹುತಾತ್ಮರಾಗಿದ್ದಾರೆ. ದೇಶದ 16 ರಾಜ್ಯಗಳಲ್ಲಿ ಈಗ ಶೋಕ ಇದೆ. ಬರೀ 16 ರಾಜ್ಯ ಅಲ್ಲ, ಹುತಾತ್ಮರನ್ನ, ತನ್ನ ವೀರ ಯೋಧರನ್ನು ಕಳೆದುಕೊಂಡಿರುವಂಥ ಇಡೀ ದೇಶವೇ ಮಮ್ಮಲ ಮರುಗ್ತಾ ಇದೆ. ಹುತಾತ್ಮರಾಗಿರುವಂಥ ಯೋಧರಿಗಾಗಿ
ಕಂಬನಿಯನ್ನು ಮಿಡಿತಾ ಇದೆ. ಇಂಥ ವಿಚಾರದಲ್ಲಿ ಒಟ್ಟು 16 ರಾಜ್ಯಗಳ ಇಷ್ಟು ಜನ ಯೋಧರು ಹುತಾತ್ಮರಾಗಿದ್ದಾರೆ. ಹುತಾತ್ಮರಾಗಿರುವಂಥ ಯೋಧರಿಗೆ ಅಂತಿಮ ನಮನವನ್ನು ಸಲ್ಲಿಸುವಂಥ ಕೆಲಸಗಳು ನಡೀತಾ ಇದೆ. ನಮ್ಮ ರಾಜ್ಯದ ಮಂಡ್ಯ ಜಿಲ್ಲೆಯ ಗುರು ಅವರು ಕೂಡ ಹುತಾತ್ಮರಾಗಿದ್ದಾರೆ. ಬರೀ ಕೇವಲ ಗುರು ಒಬ್ಬರೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾರ್ಯಾರು ಹುತಾತ್ಮರಾಗಿದ್ದಾರೋ ಅಂಥವರ ಪಾರ್ಥಿವ ಶರೀರಗಳು ಈಗಾಗಲೇ ಅವರ ಹುಟ್ಟೂರುಗಳಿಗೆ ತೆರಳುತ್ತಾ ಇವೆ. ಅಲ್ಲಿಯೂ ಕೂಡ ಇಂಥದ್ದೇ ವಾತಾವರಣ ಇದೆ. ಇಡೀ ರಾಜ್ಯವೇ ಶೋಕಾಚರಣೆಯಲ್ಲಿದೆ. ಅವರ ಕುಟುಂಬಸ್ಥರು, ಅವರ ಸಂಬಂಧಿಕರು ಆಕ್ರಂದನ ಮುಗಿಲು ಮುಟ್ತಾ ಇದೆ. ಇದರ ಜೊತೆಗೇ ಹುತಾತ್ಮರಾಗಿರುವಂಥ ಯೋಧರು ಅಮರ್ ರಹೇ ಎನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಭಾರತ್ ಮಾತಾ ಕಿ ಜೈ ಎನ್ನುವಂಥ ದೇಶಭಕ್ತಿಯ ಘೋಷಣೆಗಳು ಕೂಡ ಮೊಳಗ್ತಾ ಇವೆ. ಇದೀಗ ಅವರ ಪಾರ್ಥಿವ ಶರೀರವನ್ನು ಹೊತ್ತಿರುವಂಥ ವಾಹನ ಗುಡಿಗೆರೆಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದರೆ, ಇತ್ತ ಬರ್ತಾ ಇರುವಂಥ ವಾಹನದಲ್ಲಿ ಇರುವಂಥ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಚನ್ನಪಟ್ಟಣ ಸೇರಿದಂತೆ ಎಲ್ಲುವರೆಗೂ ಅಂದರೆ ಅವರ ಸ್ವಗ್ರಾಮ ಏನಿದೆ ಎಲ್ಲುವರೆಗೂ ತೆರಳುತ್ತೋ ಅಲ್ಲೂವರೆಗೂ ಕೂಡ ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ನಿಂತು ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೆ ಕಾಯ್ತಾ ಇದ್ದಾರೆ.